ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಸಮಸ್ಯೆ ಯಾವುದೇ ಇರಲಿ, ಒಂದು ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಅಥವಾ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದಾಗಿರ್ಬೋದು, ಅಥವಾ ಮನೆಯಲ್ಲಿ ಅಶಾಂತಿ ಆಗಿರ್ಬೋದು, ಅಥವಾ ವಿದ್ಯಾಭ್ಯಾಸದ ಸಮಸ್ಯೆಗಳಾಗಿರ್ಬೋದು, ಅಥವಾ ಹಣಕಾಸಿನ ಸಮಸ್ಯೆ, ಯಾವ ಸಮಸ್ಯೆಗಳೇ ಆಗಿರಲಿ, ಅಥವಾ ಒಂದು ಮನೆ ಕಟ್ಟಿ ಅರ್ಧಕ್ಕೆ ನಿಂತು ಹೋಗಿರುತ್ತೆ, ಅಥವಾ ಯಾವುದೇ ಒಂದು ಸಮಸ್ಯೆಗಳಿಗೆ ಈ ಪರಿಹಾರವನ್ನು, ಇವತ್ತು ನಾನು ಹೇಳುವಂತಹ ಪರಿಹಾರವನ್ನು ನೀವು ಮಾಡ್ಕೋಬೋದು. ನೋಡಿ, ಒಂದು ಲವಂಗವನ್ನು ನೀವು ತಗೋಬೇಕು. ಮೊದಲನೇ ಬಾರಿಗೆ ಒಂದು ಲವಂಗವನ್ನು ನೀವು ಬಾಯಲ್ಲಿ ಜಗಿತಾ ಇರಬೇಕು. ನಿಮ್ಮ ಸಮಸ್ಯೆಗಳನ್ನು ಅದಕ್ಕೆ ಹೇಳ್ತಾ ಇರಬೇಕು, ಮೊದಲನೇದು. ಎರಡನೇದಾಗಿ ನಿಮ್ಮ ಕುಲದೇವರು, ಮನೆ ದೇವರು, ಇಷ್ಟ ದೇವರು, ಗ್ರಾಮ ದೇವರು ಇವರನ್ನು ನೆನೆಸ್ಕೋಬೇಕು. ಆನಂತರ 108 ಲವಂಗ, ಅದು ಪೂರ್ತಿ ಶುದ್ಧವಾಗಿ ಅದಕ್ಕೆ ಹೂವಿರಬೇಕು, ಅಥವಾ ಕಾಮ ಅಂತ ಏನಂತೀವಿ ಅದಿರಬೇಕು. ಅದನ್ನು ನಾವು ಹೇಗೆ ಮಲ್ಲಿಗೆ ಹೂವನ್ನು ನಾವು ಯಾವ ರೀತಿ ಕಟ್ಟುತ್ತೀವಿ ಅದೇ ಥರ ನೀವು ಕಟ್ಟಬೇಕು. ಕಟ್ಟಿದ ನಂತರ ನಿಮ್ಮ ಮನೆಯಲ್ಲಿ ಇರುವಂತಹ ನಿತ್ಯ ಪೂಜಿಸುವಂತಹ, ನೀವು ಕುಲದೇವರ ಫೋಟೋ ಆಗಿರ್ಬೋದು, ಮನೆ ದೇವರ ಫೋಟೋ ಆಗಿರ್ಬೋದು, ಅಥವಾ ಇಷ್ಟ ದೇವರ ಫೋಟೋ ಆಗಿರ್ಬೋದು, ಅಥವಾ ಗ್ರಾಮ ದೇವರ ಫೋಟೋ ಅಂತ ಏನಿದೆ ಆ ಫೋಟೋಗೆ ನೀವು ಹಾಕಿ ನಿತ್ಯವೂ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಬರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ. ಮೇಡಮ್, ಇಲ್ಲ ನಾವು ಆ ಥರ ಎಲ್ಲೋ ಹೊರಗಡೆ ಇದ್ದೀವಿ, ಇದನ್ನು ಮಾಡ್ಬೋದು, ಆದರೆ ಆ ಫೋಟೋ ನಮ್ಮಲ್ಲಿ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಒಂದು ಮಣ್ಣಿನ ಹಣತೆಯನ್ನು ತಗೊಂಡು ಆ ಮಣ್ಣಿನ ಹಣತೆಗೆ ನೀವು ತುಪ್ಪ ತಪ್ಪಿದರೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ 2 ತಿರಿಯನ್ನು ಮಾಡಿ ಆ ಲವಂಗವನ್ನು ಮುಂದೆ ಇಟ್ಟು ನೀವು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸಮಸ್ಯೆ ಬಗೆಹರಿಯುತ್ತೆ. ಇನ್ನು ಮೂರನೇದಾಗಿ ಹೇಳೋದಾದರೆ, ಸಾಧ್ಯ ಆದರೆ ಹುತ್ತದ ಬಳಿ ಹೋಗ್ಬಿಟ್ಟು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಆ ಹುತ್ತಕ್ಕೆ ನಿಮ್ಮ ಸಮಸ್ಯೆಗಳನ್ನು, ನಾವು ಹಾಲಿಲ್ಲ ಮೊಸರಿಲ್ಲ ಇದ್ಯಾವುದೂ ಇಲ್ಲ, ಆ ಹುತ್ತದ ಹತ್ರ ಕೂತ್ಕೊಂಡು ಒಂದು ನಿಮ್ಮ ಸಮಸ್ಯೆಗಳನ್ನು ಆ ಸ್ವಾಮಿಗೆ ನೀವು ಅರ್ಪಿಸೋದ್ರಿಂದ ಅಥವಾ ಹೇಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಾವುದೇ ಸಮಸ್ಯೆಗಳಿದ್ರೂ ಖಂಡಿತ ಲವಂಗ ಪರಿಹಾರ ಅಂತ ಹೇಳ್ತೀವಿ. ಹುತ್ತದ ಮುಂದೆ ಹೇಗೆ ಮಾಡಬೇಕು, 108 ಲವಂಗವನ್ನು ನೀವು ಪೋಣಿಸ್ಬಿಟ್ಟು ಆ ಹುತ್ತಕ್ಕೆ ನೀವು ಸಮೇತ ಹಾಕೋದ್ರಿಂದ, ಅಥವಾ ಅದನ್ನು ಒಂದು ಪಕ್ಕಕ್ಕೆ ಇಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ದಾರಿಯಾಗುತ್ತೆ ಅಂತ ಹೇಳ್ತೀನಿ. ಸೊ ಇಂಥ ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು. ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.